ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಬಹಳ ಖುಷಿ ತರುವಂಥ ವಿಷಯದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ 2 ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಆ 2 ಮಾಹಿತಿಗಳು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕೊಟ್ಟಿರುವಂಥ ಅಪ್ಡೇಟ್ಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ. ನೋಡಿ ವೀಕ್ಷಕರೇ, ಮೊದಲನೇದಾಗಿ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ತಮಗೆ ಒಂದು ಸಣ್ಣ ರಿಕ್ವೆಸ್ಟು. ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಜೊತೆಗೆ ನೀವು ನಮಗೆ ಸಪೋರ್ಟ್ ಮಾಡೋದ್ರ ಮುಖಾಂತರ ನಮಗೆ ಹೊಸ ಮೋಟಿವೇಶನ್ ಬರುತ್ತೆ. ಸೊ ಹಾಗಾಗಿ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇವಾಗ ಮೊದಲನೇ ಮಾಹಿತಿ ಏನು ಅಂತಂದರೆ, ನಾನು ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಜಮಾ ಆಗಿದೆ ಇವಾಗ ಆಲ್ರೆಡಿ. ಎಲ್ಲರಿಗೂ ಅಂತ ಹೇಳಿಕ್ಕಾಗೋದಿಲ್ಲ. ಯಾರಿಗೆಲ್ಲ ಜಮಾ ಆಗಿದೆಯೋ ಇಲ್ಲವೋ ಅಂತ ಅನ್ನೋದು ಕೂಡ ಕನ್ಫರ್ಮೇಷನ್ ಇರೋದಿಲ್ಲ. ಸೊ ಬಹಳ ಜನರು ನನಗೆ ಕಮೆಂಟ್ ಮಾಡ್ತಾಯಿದ್ರು, ನನಗಿನ್ನೂ ಹಣನೇ ಬಂದಿಲ್ಲ, 1 ಕಂತು ಬಂದಿಲ್ಲ, 2 ಕಂತು ಬಂದಿಲ್ಲ, ನಂತರ ಜೂನದ್ದು ಬಂದಿಲ್ಲ, ಜುಲೈದು ಬಂದಿಲ್ಲ ಅಂತ ಹೇಳಿ. ಸೊ ಅದನ್ನು ನಾನು ನಿಮಗೆ ಇಲ್ಲಿ ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಮೇತ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಇಲ್ಲಿ ನೋಡಿ, ನಾನು ನಿಮಗೆ 2,000 ರೂಪಾಯಿ ಬಂದಿರೋದಕ್ಕೆ ಪ್ರೂಫ್ ತಿಳಿಸ್ತೇನೆ ಮೊದಲನೇದಾಗಿ. ಇನ್ನು ಎರಡನೇದಾಗಿ ನಾನು ನಿಮಗೆ ಇನ್ನೊಂದು ಮಾಹಿತಿಯನ್ನು ಕೊನೆಯಲ್ಲಿ ಅಪ್ಡೇಟನ್ನು ತಿಳಿಸ್ಕೊಡ್ತೇನೆ. ಇವಾಗ ನೋಡಿ, ನಾನು ಸ್ಪೈಸ್ ಮನಿ ಅಂತ ಹೇಳಿ ಒಂದು ಫ್ರಾಂಚೈಸಿಯನ್ನು ಪರ್ಚೇಸ್ ಮಾಡಿದ್ದೀನಿ. ಆ ಫ್ರಾಂಚೈಸಿಯಲ್ಲಿ ನಾನು ಕಸ್ಟಮರ್ದು ಅಮೌಂಟು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆಯೋ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಅವರ ಒಂದು ಡೀಟೇಲನ್ನು ನಾನು ಫಸ್ಟ್ ಇಲ್ಲಿ ಫಿಲಪ್ ಮಾಡ್ಕೊಳ್ತಾ ಇದ್ದೀನಿ. ಅವರ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕಾಗುತ್ತೆ ಇಲ್ಲಿ. ನಂತರ ಅವರ ಒಂದು ಮೊಬೈಲ್ ನಂಬರ್ ಹಾಕ್ತಾ ಇದ್ದೀನಿ. ನಂತರ ಆಕ್ಸೆಪ್ಟ್ ಮಾಡಿಬಿಟ್ಟು ಅವರ ಒಂದು ಫಿಂಗರ್ ಪ್ರಿಂಟ್ ಸ್ಕ್ಯಾನನ್ನು ನಾನು ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಆಗ್ತಾ ಇದೆ. ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಕ್ಯಾಪ್ಚರ್ ಸಕ್ಸಸ್ಫುಲಿ ಆಗಿದೆ. ಇವಾಗ ಅವರ ಒಂದು ಖಾತೆಯಲ್ಲಿ 3,059 ರೂಪಾಯಿ ಜಮಾ ಆಗಿದೆ. ಟೋಟಲ್ ಅವರ ಅಕೌಂಟ್ನಲ್ಲಿ ಇರೋದು 3,559 ರೂಪಾಯಿ. ಇಲ್ಲಿ ಮೊದಲನೇದಾಗಿ ಕಾಣ್ತಾ ಇದೆ ನೋಡಿ, ರೀಸೆಂಟ್ ಟ್ರಾನ್ಸಾಕ್ಷನ್ ಡೇಟು 9ನೇ ತಾರೀಕು 8ನೇ ತಿಂಗಳ ಕ್ರೆಡಿಟ್ ಗೃಹಲಕ್ಷ್ಮಿ 2,000 ಅಮೌಂಟ್ ಇಲ್ಲೇ ಕೊಟ್ಟಿದೆ ನೋಡಿ. ಸೊ ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ಕೊಟ್ಟಿದ್ದೇನೆ. ಜೊತೆಗೆ ಆ ಅಮೌಂಟನ್ನು ವಿಡ್ರಾ ಕೂಡ ಮಾಡ್ತಾ ಇದ್ದೇನೆ. ಸೊ ಈ ಒಂದು ಪ್ರೂಫು ನಿಮಗೆ ನಂಬಲಿ ಅಂತ ಹೇಳಿ, ಯಾಕೆಂತಂದರೆ ಬರೋದಿಲ್ಲ ಅಂತೇಳಿ ಯಾರೆಲ್ಲ ಅಂದ್ಕೊಂಡಿದ್ರು ಅವರೆಲ್ಲ ಹಾಗೆಲ್ಲ ಅನ್ಕೋಬೇಡಿ, ಅಮೌಂಟ್ ಬಂದೇ ಬರುತ್ತೆ. ಸೊ ವೇಟ್ ಮಾಡಿ. ಇವಾಗ ತಾನು ಅಮೌಂಟು ರಿಲೀಸ್ ಮಾಡಿದ್ದಾರೆ. ಜೂನ್ ಮಂತಿಂದು ಅಮೌಂಟು ಜಮಾ ಆಗಿದೆ, ಜುಲೈ ಮಂತಿಂದು ಇನ್ನೂ ಅಮೌಂಟ್ ಜಮಾ ಆಗಿಲ್ಲ. ಸೊ ಇನ್ನು ಎರಡನೇ ಮಾಹಿತಿ ಏನು ಅಂತಂದರೆ, ಜೂನ್ ಮಂತಿಂದು ಹಣ ಬಂದುಬಿಟ್ಟಿದೆ ಆಲ್ರೆಡಿ ನಿಮ್ಮ ಅಕೌಂಟಿಗೆ ಅಂತ ಅಂದ್ಕೊಳ್ಳಿ, ಅಥವಾ ಬಂದಿಲ್ಲ ಅಂತಲೇ ಅಂದ್ಕೊಳ್ಳಿ. ಯಾರಿಗೆಲ್ಲ ಬಂದಿಲ್ಲೋ ಅವರಿಗೆ ಬರುತ್ತೆ, ವೇಟ್ ಮಾಡಿ. ನಂತರ ಇವಾಗ ಜೂನ್ ಮಂತಿಂದ ಹಣ ಯಾರಿಗೆ ಬಂದಿದೆಯೋ ಅವರಿಗೆ ಜುಲೈ ತಿಂಗಳ ಹಣ ಬರುತ್ತೆ. ಇವಾಗ DBT ಮುಖಾಂತರ ನಿಮಗೆ ಟ್ರೆಜರಿಯಿಂದ ಟ್ರಾನ್ಸ್ಫರ್ ಮಾಡಲಾಗಿದೆ. ಇವತ್ತಿಂದ ಅಥವಾ ಟ್ರಾನ್ಸ್ಫರ್ ಮಾಡಿದ ದಿನದಿಂದ 15 ದಿನ ನಿಮಗೆ ಟೈಮ್ ತೊಗೊಂಡ್ಬಿಟ್ಟು ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. 9ನೇ ತಾರೀಕಿಗೆ ಬಂದಿದೆ ಅಂತ ಅಂದ್ಕೊಳ್ಳಿ. ಇವಾಗ ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸಿದ್ನಲ್ವ, ಅಲ್ಲಿ 9ನೇ ತಾರೀಕಿಗೆ ಬಂದಿದೆ. ಅಲ್ಲಿಂದ 15 ದಿನಗಳ ನಂತರ DBTಯಿಂದ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಪ್ಲೈ ಮಾಡಿದಾಗ ಅಲ್ಲಿಂದ 15 ದಿನ ಟೈಮ್ ತೊಗೊಳುತ್ತೆ ಅಂತ ಹೇಳಿ ಒಂದು ಮಾಹಿತಿ ಸಿಗಲಾಗಿದೆ. ಸೊ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ವಿತ್ ಪ್ರೂಫ್ ಸಮೇತ ಕೂಡ ನಾನು ನಿಮಗೆ ಇಲ್ಲಿ ಹಣ ಬಂದಿರೋದಕ್ಕೆ ಪ್ರೂಫ್ ತೋರಿಸಿದ್ದೇನೆ. ಸೊ ಈ ಥರ ನಿರಂತರ ಮಾಹಿತಿಗಳು ಪಡೆದುಕೊಳ್ಳಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.